ಬಿಜೆಪಿಯವರಿಗೆ ಮಾಡೋಕೆ ಕೆಲಸ ಇಲ್ವಾ? ಮುಸ್ಲಿಮರೇನು ಈ ದೇಶದ ಪ್ರಜೆಗಳೇ ಅಲ್ವಾ? ಗುತ್ತಿಗೆಯಲ್ಲಿ ಮುಸ್ಲಿಂ ಮೀಸಲಾತಿ ವಿವಾದಕ್ಕೆ ಸಚಿವ ತಂಗಡಗಿ ಕಿಡಿಕಾರಿದ್ದಾರೆ. ಈಗ 4% ಮುಸ್ಲಿಮರಿಗೆ ಮೀಸಲಾತಿ ಕೊಡಬೇಕು ಅನ್ನುವಂಥ ಒಂದು ಚರ್ಚೆ ಏನಾಗ್ತಾ ಇದೆ. ಮುಖ್ಯಮಂತ್ರಿಗಳು ಪ್ರಸ್ತಾವನೆ ಬಂದಿಲ್ಲ ಅಂತ ಆಲ್ರೆಡಿ ಅದನ್ನ ಕ್ಲಾರಿಟಿ ಕೊಟ್ಟಿದ್ದಾರೆ. ಆದರೂ ಬಿಜೆಪಿ ಇದನ್ನ ಈಗ ಚುನಾವಣಾ ಅಂದರೆ ರಾಜಕೀಯ ಅಸ್ತ್ರವಾಗಿ ತೆಗೆದುಕೊಂಡಿದ್ದಾರೆ. ತಂಗಡಿಗೆ ಈಗ ಕಿಡಿಕಾರಿದ್ದಾರೆ ಅವರ ಕೆಲವೊಂದಿಷ್ಟು ಆರೋಪಗಳಿಗೆ. ಬಿಜೆಪಿಯವರು ಹಿಂದೂ ಮುಸ್ಲಿಂ ಅಂತ ಬೇರೆ ಮಾಡ್ತಾರೆ. ಅವರು ಬರೀ ಈ ರೀತಿಯಾದಂಥ ವಿಚಾರನ ಇಟ್ಕೊಂಡು ಮೀಸಲಾತಿ ಕೊಡೋದು ಬಿಡೋದು ಮುಖ್ಯಮಂತ್ರಿಗಳಿಗೆ ಬಿಟ್ಟಿರುವಂಥ ವಿಚಾರ. ಅದರಂತೆ ಮುಸಲ್ಮಾನ್ ಶಾಸಕರು ಮನವಿಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಿಗೆ. ಅದನ್ನು ಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡ್ತಾರೆ. ಇನ್ನೂ ಕೂಡ ಅದಕ್ಕೆ ಅವರು ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ, ಪರಿಶೀಲನೆ ಮಾಡ್ತಾರೆ. SC/ST ಕೇಂದ್ರದಿಂದ ಹೆಚ್ಚಿನ ಅನುದಾನವನ್ನು ಕೊಡಿಸ್ತಿದ್ರು ಬಿಜೆಪಿಯವರು. ಸುಮ್ಮನೆ ಎಲ್ಲದಕ್ಕೂ ವಿವಾದ ಮಾಡೋದು ಬೇಡ, ಮೊದಲು SC/STಗಳ ಬಗ್ಗೆ ಇವರು ಮಾತನಾಡಲಿ. ಬಿಜೆಪಿ ವಿರುದ್ಧ ಸಚಿವ ಶಿವರಾಜ್ ತಂಗಡಗಿ ವಾಗ್ದಾಳಿ ನಡೆಸಿದ್ದಾರೆ. ಸಾಕಷ್ಟು ವಿಷಯಗಳ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ. ನಮ್ಮ ಜೊತೆ ಸಚಿವ ಶಿವರಾಜ್ ತಂಗಡಗಿ ಅವರು ಇದ್ದಾರೆ. ಸೊ ಅವರು ಏನು ಹೇಳ್ತಾರೆ ಕೇಳೋಣ. ಸರ್, ಈಗ ಮುಸ್ಲಿಮರಿಗೆ ಕಾಮಗಾರಿಗಳಲ್ಲಿ 4% ಮೀಸಲಾತಿಯನ್ನು ಕೊಡುವಂಥ ವಿಚಾರ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ, ವಿವಾದಕ್ಕೂ ಕೂಡ ಕಾರಣ ಆಗ್ತಾ ಇದೆ, ತುಷ್ಟೀಕರಣವನ್ನು ಮಾಡಲಾಗ್ತಾ ಇದೆ. ಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಅಂಥ ಪ್ರಸ್ತಾವನೆ ನಮ್ಮ ಹತ್ರ ಇಲ್ಲ ಅಂತ ಹೇಳಿದ ಮೇಲೆ ಅದ್ರ ಬಗ್ಗೆ ಚರ್ಚೆ ಯಾಕೆ? BJPಯವರಿಗೆ ಹಿಂದೂಗಳ ಕೊಡುಗೆ ಏನು? SC/STಗಳು ಹಿಂದೂಗಳಲ್ವಾ? ಈ ರಾಜ್ಯದೊಳಗೆ ಸಿದ್ದರಾಮಯ್ಯನವರು ಬಜೆಟ್ಟಿನ 24.1% ಬಜೆಟ್ SC/STಗಳಿಗೆ ಮೀಸಲಿಡಬೇಕು ಅಂತ ಹೇಳಿದರು. ಕೇಂದ್ರ ಸರ್ಕಾರಕ್ಕೆ SC/STಗಳದ್ದು ಈ ಪ್ರಸ್ತಾವನೆ ಯಾಕೆ ಒಯ್ಬಾರ್ದು ಇವರು BJPಯವರು? ನಾವು ಹಿಂದೂಗಳಲ್ವಾ? ಹಿಂದೂ ಮುಸ್ಲಿಂ ಬಗ್ಗೆ ಚರ್ಚೆ ಮಾಡ್ತಾರೆ, ಮುಸ್ಲಿಮರ ಬಗ್ಗೆ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ನಾನು ಇವತ್ತು ಕೇಳ್ತಾ ಇದ್ದೀನಿ BJP ಮಿತ್ರರಿಗೆ, 24.1% ಈ ದೇಶದ ಬಜೆಟ್ನೊಳಗೆ ಈ ರಾಜ್ಯದ ಆ ಜನರಿಗೆ ಮೀಸಲಿಟ್ಟಂಗೆ, ಕರ್ನಾಟಕ ರಾಜ್ಯ ಮೀಸಲಿಟ್ಟಂಗೆ ಕೇಂದ್ರದಾಗ ಯಾಕೆ ಮೀಸಲಿಡಬಾರ್ದು? ನೋಡಿ, ಮುಸ್ಲಿಂ ಸಮುದಾಯದ ಶಾಸಕರು, ವಿಧಾನ ಪರಿಷತ್ ಸಚಿವರು, ಮುಖ್ಯಮಂತ್ರಿಗಳು ಸೇರಿ ಪ್ರಸ್ತಾವನೆ ಕೊಟ್ಟಿದ್ದಾರೆ. ತಗೋಬೇಕು, ಮಾಡಬೇಕು, ಬಿಡಬೇಕು ಅನ್ನೋದು ಮುಖ್ಯಮಂತ್ರಿಗಳು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಇವತ್ತು ಅದರ ಬಗ್ಗೆ ಚರ್ಚೆ ಮಾಡೋದನ್ನು ಬಿಟ್ಟು ಸರ್ಕಾರಕ್ಕೆ ಅಭಿವೃದ್ಧಿಗಳ ಬಗ್ಗೆ ಚರ್ಚೆ ಮಾಡಲಿ. ಹಿಂದೆ 3.5 ವರ್ಷದೊಳಗೆ ಏನು ಕಟ್ಟಿ ಹಾಕಿದ್ದೀರಿ ನೀವು? ಕರೋನದೊಳಗೆ ಎಷ್ಟು ವ್ಯವಹಾರ ಆಗಿದೆ? ನೀವು 3.5 ವರ್ಷದೊಳಗೆ ಮಾಡಿದಂಥ ಸಾಧನೆ ಹೇಳಿ. ಯಾವ ಬಡವರಿಗೆ ಸಹಾಯ ಮಾಡಿದ್ದೀರಿ? ಯಾವ ರೈತರಿಗೆ ಸಹಾಯ ಮಾಡಿದ್ದೀರಿ? ಯಾವ ಕಾರ್ಮಿಕರಿಗೆ ಸಹಾಯ ಮಾಡಿದ್ದೀರಿ? ಕಾಂಗ್ರೆಸ್ಸು ಕೇವಲ ಮುಸ್ಲಿಮರಿಗೆ ಯಾಕೆ ಒಂದು ಓಲೈಕೆ ರಾಜಕಾರಣವನ್ನು ಮಾಡ್ತಾ ಇದೆ, ಹಿಂದೂಗಳು ಏನು ಮಾಡಿದ್ದಾರೆ ಅನ್ನುವಂಥದ್ದು ಅವರ ಆರೋಪ. ಮತ್ತು ನಾವು ಹಿಂದೂಗಳಲ್ವಾ? ಕಾಂಗ್ರೆಸ್ಸಾಗಿಲ್ವ? ನಾವು BJPಗಿದ್ದೀವಿ. ನಾವು ಹಿಂದೂಗಳೇ ರೀ. ಕಾಂಗ್ರೆಸ್ಸು ಹಿಂದೂ, ಮುಸ್ಲಿಂ, ಕ್ರೈಸ್ತ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಆ ಇದರೊಳಗೇ ಕೆಲಸವನ್ನು ಮಾಡ್ತಾ ಇರೋದು. ಸಾಮಾಜಿಕ ನ್ಯಾಯದಡಿಯಲ್ಲೇ ಕೆಲಸವನ್ನು ಮಾಡೋದು. ಇವರು ಜಾತಿ ರಾಜಕಾರಣ ಮಾಡೋಂಥದ್ದು ಹೊಂಟಿಲ್ಲ ನಾವು. ಈ ದೇಶದ ಪ್ರಧಾನಮಂತ್ರಿಗಳು ಮಾತಾಡ್ತಾರೆ, ಕರ್ನಾಟಕ ರಾಜ್ಯ ATM ಆಗಿದೆ. ಈ ದೇಶದ ಕೇಂದ್ರ ಸರ್ಕಾರ BJPಗೆ ATM ಆಗಿದೆ. ಇವರೆಲ್ಲ ಶಾಸಕರನ್ನ ಖರೀದಿ ಮಾಡ್ತಾರಲ್ಲ, ಎಲ್ಲಿಂದ ಬಂತು ದುಡ್ಡು ಇವ್ರಿಗೆ? ಕೇಂದ್ರ ಸರ್ಕಾರ ದುಡ್ಡಲ್ಲ, BJP ದುಡ್ಡಲ್ಲ. 50 ಕೋಟಿ ಶಾಸಕರನ್ನ ಖರೀದಿ ಮಾಡ್ತಾರೆ, ಎಲ್ಲಿಂದ ಬಂತು? ಯಾವುದು ATM BJPಗೆ? ಬರೀ ಹಿಂದೂ ಮುಸ್ಲಿಂ ಬಗ್ಗೆನ ಮಾತಾಡ್ತಿದ್ದಾರಲ್ಲ. SC/STಗಳ ಬಗ್ಗೆ ಸ್ವಲ್ಪ ಮಾತಾಡಿ. ಕೇಂದ್ರ ಸರ್ಕಾರಕ್ಕೆ ನಾವು ಇದನ್ನು ಏನು 24.1% ಬಜೆಟ್ ಕೊಡಿಸ್ತೀವಿ ಅಂತ ನಮ್ಮ BJPಗೆ ತಾಕತ್ತಿದ್ದವ್ರು ಹೇಳಿ. CT ರವಿ ಅವರು ಮಾತಾಡಲಿ, ಪ್ರಹ್ಲಾದ್ ಜೋಶಿ ಅವರು ಮಾತಾಡಲಿ, ವಿಜಯೇಂದ್ರ ಅವರು ಮಾತಾಡಲಿ. ಇದಿಷ್ಟು ತಂಗಡಗಿ ಅವರ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಶಿವಕುಮಾರ್ ಜೋಳಿ, TV5 ಬೆಂಗಳೂರು.